ಹಾಯ್ ಆ್ಯಂಡ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಮೂಲ್ಯ ಗೋಪಾಲ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬದ ನನ್ನ ಫಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಏನಂದರೆ, ನಾನು ಶಾರ್ಟ್ಸ್ನ ಮಾಡಿದ್ದೀನಿ, ಯಾವಾಗಲೂ ಲೆಂತಿ ವೀಡಿಯೋಸ್ನ ಮಾಡಿರಲಿಲ್ಲ. ಇವತ್ತು ನಾನು ಲೆಂತಿ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡು ಲೆಂತಿ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮನೆ ಹಬ್ಬ ಹೇಗಿರುತ್ತೆ, ಆ ಹಬ್ಬ ಹೆಂಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಅಮ್ಮನೇ ಏನು ಸ್ಪೆಷಲ್ ಮಾಡ್ತೀವಿ ಹಬ್ಬಕ್ಕೆ, ನಮ್ಮನೆ ಹಬ್ಬಕ್ಕೆ ಯಾರ್ಯಾರು ಮಾಡ್ತಾರೆ ಅನ್ನೋದನ್ನೆಲ್ಲ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಮೂಲ್ಯ ಗೋಪಾಲ್ ಚಾನಲ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಸ್ಟಾರ್ಟ್ ಮಾಡೋಣ ವೀಡಿಯೋಸ್ನ. ಹಾಯ್, ನಮ್ಮನೆ ಹಬ್ಬ ಸ್ಟಾರ್ಟ್ ಆಗಿದೆ. ನಾನಿನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ಕೊಳ್ಬೇಕು. ಇವಾಗ ನಮ್ಮನೆ ಏನೇನು ವೆರೈಟಿ ಮಾಡ್ತಿದ್ದೀವಿ ತೋರಿಸ್ತೀವಿ. ಸಾರಿ, ಫುಲ್ ಮೆಸ್ ಆಗಿಬಿಟ್ಟಿದೆ, ಯಾಕೆಂದರೆ ಎಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಂಬಾರು ಆಗ್ತಾಯಿದೆ. ಇದು ಕಾಳಿಗೆ ಒಬ್ಬಟ್ಟಿಗೆ ಕಾಳು ಬೇಯಿಸ್ತಾ ಇದೆ ನಮ್ಮಮ್ಮ. ಎಲ್ಲ ಇವಾಗ ಮಾಡ್ತಾ ಇದ್ದೀವಿ. ಗಾಡಿ ನಮ್ಮನೆ ಟಾಮಿ, ಅವನಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಇದು ನಮ್ಮನೆ ಸನು. ಹಾಯ್ ಸನನ್, ಹಾಯ್. ಇವಳಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ನಾನು ಕೂಡ ಸ್ನಾನ ಮಾಡ್ಕೊಂಡು ದೇವರಿಗೆ ದೀಪ ಹಚ್ಚಿ ಬೇಕಿರೋ ಅಡುಗೆಗೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ನಮ್ಮನೆ ಏನೇನು ವೆರೈಟಿ ಮಾಡೋದು ಅಂತ ವೀಡಿಯೋಸ್ನ ಹಾಕ್ತೀನಿ ಗೈಸ್. ಇವಾಗ ಆಲೂಗೆಡ್ಡೆ ಮತ್ತು ಏನಿದು ಬಟಾಣಿ ಹಾಕಿ ಫ್ರೈ ಮಾಡಿದೆ. ಇವಾಗ ಅದು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ತಿಕ್ನೆಸ್ಸಾಗಿ. ಈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಮ್ಮ ಅಮ್ಮನ ಕೈಲಿ ಇನ್ನೊಂದು ದಿನ ಮಾಡಿಸ್ತೀನಿ. ಇದು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀವಿ. ಇನ್ನೂ ತುಂಬ ವೆರೈಟೀಸ್ ಅಡುಗೆಗಳು ಬಾಕಿ ಇದೆ. ಹಾಗೆ ಹಬ್ಬದ ದಿನ ಲವ್ ಮಾಕ್ಟೇಲ್ ಮೂವಿ ರಿಲೀಸ್ ಆಗಿತ್ತು ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ. ಹಾಯ್ ಫ್ರೆಂಡ್ಸ್, ಹಬ್ಬ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನಮ್ಮನೇನೂ ಕೂಡ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಅಂಥ ಗ್ರ್ಯಾಂಡ್ ಅಂತ ಏನಿಲ್ಲ. ಯಾಕೆಂದರೆ ನನ್ನ ತಮ್ಮನೂ ಕೂಡ ಮನೇಲಿಲ್ಲ, ನಾನು ಅಮ್ಮ ಇಬ್ಬರೇ ಈ ಸಲ ಹಬ್ಬಕ್ಕೆ. ಸೊ ಹಾಗಾಗಿ ಹೆಂಗಿದ್ರು ಮೂವಿ ರಿಲೀಸ್ ಆಗೈತಲ್ಲ, ಲವ್ ಮಾಕ್ಟೇಲ್ 3, ಅಲ್ಲಿಗೆ ಹೋಗೋಣ ಅಂತ ಹೋಗಿದ್ದು. ಮೂವಿ ತುಂಬ ಚೆನ್ನಾಗಿದೆ, ಯಾಕಂದರೆ ಫ್ಯಾಮಿಲಿ ಎಲ್ಲ ಹೋಗಿ ನೋಡೋವಂಥ ಮೂವಿ, ಹಾಗೆ ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿದೆ. ಒನ್ ಟೈಮ್ ತುಂಬ ಚೆನ್ನಾಗಿ ನೋಡ್ಬೋದು. ಸೆಕೆಂಡ್ ಟೈಮ್ ಏನಾದರೂ ನೋಡಬೇಕು ಅಂದರೆ ಸ್ವಲ್ಪ ಬೋರ್ ಆಗುತ್ತೆ, ಬಟ್ ಒನ್ ಟೈಮ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ಎಮೋಷ್ನಲ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಮೂವಿ ತುಂಬ ಚೆನ್ನಾಗಿದೆ. ನಾನು ಕೂಡ ಜಸ್ಟ್ ಇವಾಗ ತಾನೇ ಹೋಗಿ ಬಂದು ಮೂವಿ ರಿವ್ಯೂನ ಹೇಳ್ತಾ ಇದ್ದೀನಿ. ನೀವು ಕೂಡ ಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇವಾಗ ನೋಡೋಣ, ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇವಾಗ ತಾನೇ ಮೂವಿಯಿಂದ ಬಂದಿದ್ದೀನಿ, ನೋಡೋಣ. ಆದರೆ ಸ್ಯಾರಿ ಹಾಕ್ಕೊಂಡು ಅದನ್ನು ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಮತ್ತು ಎಲ್ರಿಗೂ ಕೂಡ ಇನ್ನೊಂದು ಸಲ ಹೇಳ್ತಿದ್ದೀನಿ, ಹ್ಯಾಪಿ ಯುಗಾದಿ. ನಿಮ್ಮ ಲೈಫಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬರನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ಮೇಲಿಂದ ಡೈಲಿ ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಲೆಂತಿ ವೀಡಿಯೋಸ್ನ ನಾನು ಯಾವುದೂ ಅಪ್ಲೈ ಮಾಡಿರಲಿಲ್ಲ. ಇನ್ಮೇಲಿಂದ ಲೆಂತಿ ವೀಡಿಯೋಸ್ಗಳನ್ನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮನೆ ಫೈನಲಿ ಪೂಜೆ ಕಂಪ್ಲೀಟ್ ಆಗಿದೆ ನೋಡಿ. ನಿಮ್ಮನೆ ಹೇಗೆ ಪೂಜೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ತುಂಬ ಲೇಟಾಗಿ ಪೂಜೆ ಮಾಡಿದ್ದೀನಿ, ಯಾಕಂದರೆ ಹೊರಗಡೆ ಹೋಗಿ ಬಂದೆ. ಸೊ ಹಂಗಾಗಿ ಹಾಯ್ ಫ್ರೆಂಡ್ಸ್, ಸ್ಯಾರಿ ಹಾಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಬೆಳಿಗ್ಗೆ ಫುಲ್ಲು ಅಡುಗೆ ಕೆಲಸ ಅದು ಇದು ಅಂತಲೇ ಆಯಿತು. ಅಲ್ಲಿಂದ ಬಂದು ಲವ್ ಮಾಕ್ಟೇಲ್ ಮೂವಿಗೆ ಹೋಗಿದ್ದ. ಅಲ್ಲಿಂದ ಬಂದು ಇವಾಗ ಸ್ವಲ್ಪ ಒಬ್ಬಟ್ಟು ಬೇಯಿಸ್ಬೇಕಾಗಿತ್ತು, ಅದನ್ನು ಬೇಯಿಸಿಟ್ಟು ಇವಾಗ ಪೂಜೆನ ಮಾಡಿ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಸ್ಯಾರಿ ಬೇಡ, ನೆಕ್ಸ್ಟ್ ಟೈಮ್ ಬೇಕಿದ್ರೆ ಹಾಕಿ. ಯಾವಾಗಲೂ ಸ್ಯಾರಿಲೇ ರೀಲ್ಸ್ ಮಾಡೋದ್ರಿಂದ ಏನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಓಕೆ, ಹಾಗೆಯೇ ಇವತ್ತಿನ ವಿಡಿಯೋನ ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹೀಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು.